ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಕೀರ್ತಿಯ ಹೊಸ ಡ್ರಾಮಾ ಶುರುವಾಗ್ತದೆ. ವೈಷ್ಣವ್ ಹಾಗೆ ಲಕ್ಷ್ಮಿ ಮುಂದೆ ಹೊಸ ನಾಟಕನೇ ಮಾಡ್ತಿದ್ದಾಳೆ. ಏನಾಗ್ತದೆ ಇಲ್ಲಿ, ಯಾವ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಅವ್ರಿಗೆ ನಿದ್ರೆ ಬರ್ತಿಲ್ಲ. ಬಿಕಾಸ್ ತಾನು ಅಂದ್ಕೊಂಡಿದ್ದು ಏನೂ ಕೂಡ ಆಗ್ತಿಲ್ಲ. ವೈಷ್ಣವ್, ಕೀರ್ತಿ ಹಾಗೆ ಲಕ್ಷ್ಮಿ ಮೂವರ ನಡುವಿನ ಗುಟ್ಟು ರಟ್ಟಾಗುತ್ತೆ. ಅದು ರಟ್ಟಾಗ್ತಿದ್ದಾಗೆ ಲಕ್ಷ್ಮಿ ವೈಷ್ಣವ್ನ ಬಿಟ್ಟು ಹೋಗ್ತಾಳೆ. ನಂತರ ವೈಷ್ಣವ್ ಹಾಗೆ ಮನೆಯವರು ಎಲ್ಲರೂ ಕೂಡ ಕೀರ್ತಿನ ದೂರ ಮಾಡ್ತಾರೆ. ಆನಂತರ ನನ್ನ ಮಗ ನನ್ನ ಕೈ ಸೇರ್ತಾನೆ ಅಂತ ಅನ್ಕೋತಾರೆ. ಆದರೆ ಅವ್ರು ಅಂದ್ಕೊಂಡಿದ್ದು ಏನೂ ಆಗೋದಿಲ್ಲ. ಎಲ್ಲ ಕೂಡ ಪಲ್ಟ ಆಗುತ್ತೆ. ಏನು ಮಾಡಲಿ ಅಂತ ಅಂದ್ಕೊಂಡಿದ್ದೆ, ಇಬ್ಬರು ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೇಬೇಕು ಅಂತ ಮಧ್ಯರಾತ್ರಿಲಿ ಕಾವೇರಿಯವರು ವೈಷ್ಣವ್ ರೂಮ್ ಕಡೆ ಬರ್ತಿದ್ದಾರೆ. ಈ ಕಡೆ ಸುಪ್ರೀತಾ ಅವ್ರಿಗೂ ಕೂಡ ಬಾಯಾರಿಕೆ ಆಗುತ್ತೆ ಅಂತ ನೀರಿಗೆ ಅಂತ ಬಂದಿರ್ತಾರೆ. ಆಗ ಅದಕ್ಕೆ ನೋಡಿ ಎಲ್ಲಿ ಹೋಗ್ತಿದ್ದಾರೆ ಇವರು ಇಷ್ಟೊತ್ತಲ್ಲಿ ಅಂತ ಫಾಲೋ ಮಾಡ್ತಾರೆ. ವೈಷ್ಣವ್ ರೂಮ್ಗೆ ಹೋಗಿ ವೈಷ್ಣವ್ ಮತ್ತು ಲಕ್ಷ್ಮಿ ಏನು ಮಾಡ್ತಿದ್ದಾರೆ ಅಂತ ಕದ್ದು ನೋಡ್ತಾರೆ. ವೈಷ್ಣವ್ ಬುಕ್ ಓದ್ತಿರ್ತಾನೆ, ಹಾಗೆ ಲಕ್ಷ್ಮಿ ಮಾಲ್ಕೊಂಡಿರ್ತಾಳೆ. ಇದು ನೋಡಿ ಏನಿದು, ಅದಕ್ಕೆ ವೈಷ್ಣವ್ನ ರೂಮಿಗೆ ಬಂದು ಏನಕ್ಕೆ ನೋಡ್ತಿದ್ದಾರೆ. ಛೇ, ಇವರು ಚೀಪ್ ಅಂತ ಗೊತ್ತಿತ್ತು, ಆದರೆ ಮಗನ ಕೋಣೆನ ಇಣುಕ್ ನೋಡುವಷ್ಟು ಚೀಪ್ ಅಂತ ಗೊತ್ತಿರಲಿಲ್ಲ. ಇದೇ ಸರಿಯಾದ ಸಮಯ ನೋಡಿ ಅದಕ್ಕೆ ಏನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಅಣ್ಣ ಮತ್ತು ಅಜ್ಜಿನ ಕರ್ಕೊಂಡು ಬಂದಿದ್ದಾರೆ. ಈ ಕಡೆ ಕಾವೇರಿಯವರು ಬರ್ತಿದ್ದಾಗ ಶಾಕ್ ಆಗಿದೆ. ಬಿಕಾಸ್ ಗಂಡ ಮತ್ತು ಅಮ್ಮನ ನೋಡಿ ಶಾಕ್ ಆಗ್ತಿದ್ದಾರೆ. ಏನೇ ಇದು, ನಾಚಿಕೆ ಆಗಲ್ವಾ ನಿನಗೆ ಅಂತ ಅಮ್ಮ ಬೈತಿದ್ರೆ, ಈ ಕಡೆ ಕೃಷ್ಣವರು ಏನು ಮಾಡ್ತಿದ್ಯಾ ಕಾವೇರಿ, ಇಷ್ಟೊತ್ತಲ್ಲಿ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತದಾಗ, ಅದು ನೀರು ಕುಡಿಯೋಕೆ ಬಂದಿದ್ದೆ ಅಂದಾಗ ಸುಮ್ಮನೆ ಡ್ರಾಮಾ ಮಾಡಬೇಡ, ನೀರು ಕುಡಿಯೋಕೆ ವೈಷ್ಣವ್ರ ಮಾತ್ರ ಯಾಕೆ ಬಂದಿದ್ದ ನೀನು ಅಂತ ಕೇಳ್ತಿದ್ದಾರೆ. ಮಗನ್ನ ರೂಮನ್ನ ಎಣ್ಕೋಕೆ ನೋಡೋಕೆ ಬಂದಿದ್ಯಾ, ನಾಚಿಕೆ ಆಗಲ್ವಾ, ಇದನ್ನೇನಾದರೂ ವೈಷ್ಣವ್ ನೋಡಿದ್ರೆ ಅವ್ನಿಗೆ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ಸರಿ ರಾತ್ರಿಲಿ ಯಾರಾದರೂ ಮಗನ ರೂಮಿಗೆ ಬಂದು ಈ ರೀತಿ ಕೆಲಸ ಮಾಡ್ತಾರಾ ಅಂತ ಕೇಳ್ತಿದ್ದಾರೆ ಕೃಷ್ಣವರು. ಈ ಕಡೆ ಸುಪ್ರೀತಾ ಕೂಡ ಏನದಕ್ಕೆ ಇದು ಏನು ಚಂದ ಅಂತ ಕೇಳ್ತಿದ್ದಾರೆ. ಇದೆಲ್ಲ ನಿಂದೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಕಾವೇರಿ ಹೇಳ್ತಿದ್ದಾರೆ. ನೀವೆಲ್ಲ ತಪ್ಪು ತಿಳ್ಕೊತಿದ್ರ, ನಾನು ಅದಕ್ಕೆ ಅಂತ ಬರಲಿಲ್ಲ, ಕೆಟ್ಟ ಕನ್ಸು ಬಿದ್ದಿತ್ತು, ವೈಷ್ಣವ್ಗೆ ಏನೋ ಆಗ್ಬಿಟ್ಟಿದೆ ಅಂತ, ಅದಕ್ಕೆ ಪುಟ್ಟನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂದಾಗ, ಏನು ಇದನ್ನು ಈಗಲೇ ಮಾಡಬೇಕಿತ್ತ, ಬೆಳಗ್ಗೆ ಮಾಡ್ಬೋದಿತ್ತಲ್ವ. ನೋಡು ಕಾವೇರಿ, ಇನ್ನು ಯಾವತ್ತೂ ಕೂಡ ಇಷ್ಟೊತ್ತಲ್ಲಿ ಈ ರೀತಿ ಎಲ್ಲ ಮಾಡಬೇಡ, ಆ ರೀತಿ ಏನೇ ಇದ್ದರೂ ಕೂಡ ಬೆಳಗ್ಗೆ ಮಾತಾಡು ಅಂತ ಹೇಳ್ತಾರೆ. ನಂತರ ಕಾವೇರಿ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ. ನಂತರ ಈ ಕಡೆ ಕೀರ್ತಿ ಎಕ್ಸಸೈಸ್ ಮಾಡ್ತಿದ್ದಾಳೆ. ಈ ಕಡೆ ವೈಷ್ಣವ್ ಹಾಗೆ ಲಕ್ಷ್ಮಿ ಮಾತಾಡಿದ ಮಾತುಗಳು ನೆನಪು ಮಾಡ್ಕೊತಿದ್ದಾಳೆ. ಜೊತೆಗೆ ಅವರಿಬ್ಬರು ಕನಸಲ್ಲಿ ರೊಮ್ಯಾಂಟಿಕ್ ಆಗಿ ಮೂವ್ ಮಾಡಿದ್ದು ಅವಳಿಗೆ ನೆನಪಾಗ್ತದೆ. ಅದು ಎಲ್ಲವನ್ನ ಕೂಡ ಕುಪ್ಪ ಮಾಡಿಕೊಂಡು ಕಂಟ್ರೋಲ್ ಮಾಡ್ಕೊತಿದ್ದಾಳೆ. ಅಷ್ಟರಲ್ಲಿ ಕಾರುಣ್ಯ ಅವ್ರು ಬಂದು, ಏನು ಬೇಬಿ ಬೆಳ್ಳಂಬೆಳಿಗ್ಗೆ ಎಕ್ಸಸೈಸ್ ಶುರು ಮಾಡಿದ್ಯಾ, ಗುಡ್ ಮೂವ್ ಅಂತ ಹೇಳ್ತಾರೆ. ನಂತರ ಏನು ಯೋಚನೆ ಮಾಡ್ತಿದ್ದೆ ಅಂದಾಗ, ಏನಿಲ್ಲ ಮಾಮ್ ಆರಾಮಾಗೇ ಇದ್ದೀನಿ ಅಂತ ಕೀರ್ತಿಯ ಅಮ್ಮನ ಮುಂದೆ ಡ್ರಾಮಾ ಮಾಡ್ತಾಳೆ. ನಂತರ ಈ ಕಡೆ ಲಕ್ಷ್ಮಿ ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ. ತುಂಬ ಶೀತ ಆಗಿದೆ. ಏನದು ಬಿಸಿನೀರಲ್ಲಿ ಸ್ನಾನ ಮಾಡಬೇಕಲ್ವ, ಆ ನೀರಲ್ಲೇ ಸ್ನಾನ ಮಾಡ್ಕೊಂಡು ಬಂದುಬಿಟ್ರ, ಸ್ವಲ್ಪ ಹೊತ್ತಿದ್ದಿದ್ರೆ ಬಿಸಿನೀರು ಕಾಯ್ತಿತ್ತಲ್ವ ಅಂತ ಹೇಳ್ತಿದ್ದಾಗೆ, ಏನಿಲ್ಲ ಬಿಸಿನೀರೇ ಇತ್ತು ಅಂತ ಹೇಳ್ತಿದ್ದಾಳೆ. ಪದೇ ಪದೇ ಸಿಂಗ್ತಿದ್ದಾಳೆ. ಇದಕ್ಕೆ ಹೇಳೋದು ಅಂತ ಹೋಗಿ ಸಾಂಬ್ರಾಣಿ ಹೋಗಿ ತೊಗೊಂಡು ಬರ್ತಾರೆ. ಬಂದಿದ್ದೆ ಏನಿದಲ್ಲ ಅಂದಾಗ, ಇದನ್ನು ತೊಗೊಂಡ್ರೆ ಮೆಡಿಸಿನ್ ಥರ ಎಲ್ಲ ಕೂಡ ಕ್ಲಿಯರ್ ಆಗುತ್ತೆ, ತೊಗೊಳ್ಳಿ ಅಂತಿದ್ದಾಗ ಈ ಕಡೆ ಗಂಗಕ್ಕ ಬಂದು ತೊಗೊಂಡು ಬರೋಕ್ಕಾಗುತ್ತೆ, ನೀವೇ ಕೊಡಬೇಕಲ್ವ ಅಂದಾಗ, ನನಗೆ ಬರಲ್ಲ ಅಂದಾಗ ಯಾವುದು ಕೂಡ ಬರಲ್ಲ, ಎಲ್ಲ ವಿದ್ಯೆ ಕಲ್ತ್ಕೋಬೇಕು, ಗಂಡನೇ ಹೆಂಡತಿ ಕೂದಲಿಗೆ ಈ ಹೊಗೆನ ಕೊಡಬೇಕು ಅಂತ ಹೇಳ್ತಾರೆ. ನಂತರ ಅಂಕಿತ್ ಕೂಡ ಬರ್ತಾನೆ. ಅಂಕಿತ್ ಕರ್ಕೊಂಡು ಗಂಗಕ್ಕ ಹೋಗ್ತಾರೆ. ನಂತರ ಈ ಕಡೆ ವೈಷ್ಣವೇ ಆ ಸಾಂಬ್ರಾಣಿ ಹೊಗೆನ ಲಕ್ಷ್ಮಿ ಕೂದಲಿಗೆ ಕೊಡ್ತಿದ್ದಾರೆ. ಒಂದು ರೊಮ್ಯಾಂಟಿಕ್ ಮೂವ್ ಆಗ್ತಿದೆ. ನಂತರ ಈ ಕಡೆ ಕಾರುಣ್ಯವರು, ನಂಗೆ ತುಂಬ ಖುಷಿ ಆಗ್ತದೆ, ನನ್ನ ಮಗಳು ಇಷ್ಟು ಬೇಗ ಬದಲಾಗ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಖಂಡಿತ ನಕುಲ್ ಅವ್ಳು ಕಾಲೇಜ್ ಡೇಲಿ ಅವಳನ್ನ ತುಂಬ ಪ್ರೀತಿ ಮಾಡ್ತಿದ್ದ, ಇವಾಗಲೂ ಕೂಡ ಅವ್ನ ಮನಸ್ಸಲ್ಲಿ ಅವಳೇ ಇರ್ಬೋದು ಅನ್ಸುತ್ತೆ. ನಾನು ವೈಷ್ಣವ್ನ ಬೇಡ ಅಂದರೂ ಕೂಡ ವೈಷ್ಣವೇ ಬೇಕು ಅಂತ ಹಠ ಮಾಡಿದ್ಲು. ಆದರೆ ಈಗ ಅವಳಿಗೆ ಅರ್ಥ ಆಗಿದೆ. ಖಂಡಿತ ನಕುಲ್ ಜೊತೆ ಮಾತಾಡಿದ್ರೆ ಅವನು ಇಷ್ಟಪಡ್ತಿದ್ರೆ ಮೊದಲು ಇವಳು ಬುದ್ಧಿ ಚೇಂಜ್ ಆಗೋಕ್ಕೂ ಮುನ್ನ ಕೀರ್ತಿನ ಅವನ ಜೊತೆ ಮದುವೆ ಮಾಡಿಸ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನಂತರ ಈ ಕಡೆ ಲಕ್ಷ್ಮಿ ವೈಷ್ಣವ್ ಹತ್ರ, ಇವತ್ತಿವು ಬೇಗ ಬರೋಕ್ಕಾಗತ್ತಾ, ಕೀರ್ತಿ ಮನೆಗೆ ಹೋಗಬೇಕು ಅಂದಾಗ ಯಾಕೆ ಅಂತ ಕೇಳ್ತಾನೆ. ನಿನ್ನೆ ಅವ್ರ ಮನಸ್ಸಿಗೆ ತುಂಬಾ ನೋವಾಗಿದೆ, ಅವ್ರ ಜೊತೆ ನಾನು ಮಾತಾಡಿ ಸಾರಿ ಕೇಳಬೇಕು, ಇಲ್ಲ ಅಂದರೆ ಅಲ್ಲಿ ತನಕ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ, ಪ್ಲೀಸ್ ಬನ್ನಿ, ನಾನು ಹೋದರೆ ಚೆನ್ನಾಗಿರಲ್ಲ, ನೀವು ಕೂಡ ಬಂದರೆ ಚೆನ್ನಾಗಿರುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಸರಿ ಆಯಿತು ಅಂತ ಕೂಡ ವೈಷ್ಣವ್ ಕೂಡ ಒಪ್ಕೋತಾನೆ. ನಂತರ ಲಕ್ಷ್ಮಿಗೆ ಖುಷಿ ಆಗುತ್ತೆ. ನಂತರ ಈ ಕಡೆ ಕಾರುಣ್ಯವರು ಆಲ್ರೆಡಿ ಅವ್ರ ಫ್ರೆಂಡ್ಗೆ ಫೋನ್ ಮಾಡಿ ತನ್ನ ಮಗಳು ಮದುವೆ ವಿಷಯನ ಮಾತಾಡ್ತಿದ್ದಾರೆ. ಏನಿದು, ಕೀರ್ತಿ ಇಷ್ಟು ಬೇಗ ಮೂವ್ ಆನ್ ಆದ್ಲಾ, ಯಾಕೋ ನಂಬೋಕ್ಕಾಗ್ತಿಲ್ಲ,
ಏನಿದು ಆಲ್ರೆಡಿ ಕೀರ್ತಿ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ, ಒನ್ ಡೇಲಿ ಇಷ್ಟೆಲ್ಲ ಚೇಂಜಸ್ಸಾ ಅಂತ ಸುಪ್ರೀತ್ ಅವರು ವಾಕಿಂಗ್ ಬಂದಾಗ ಕೇಳಿಸ್ಕೊತಾರೆ. ನಂತರ ಬಂದು ಕಾರುಣಿ ಅವರ ಕೇಳಿಸ್ಕೊಂಡೆ ಅಂತ ತಪ್ಪು ತಿಳ್ಕೊಬೇಡಿ, ವಿಷಯ ಕಿವಿಗೆ ಬಿತ್ತು. ಏನು ಕೀರ್ತಿ ಬದಲಾಗಿದ್ದಾಳ ಅಂದಾಗ ಹೌದು, ಕೀರ್ತಿ ತುಂಬಾ ಬದಲಾಗಿದ್ದಾಳೆ, ಅವಳು ಮೂವ್ ಆನ್ ಆಗಿದ್ದಾಳೆ. ವೈಷ್ಣವ್ ಲಕ್ಷ್ಮಿ ಹೆಂಡ್ತಿ, ನನಗೆ ಅಲ್ಲಿ ಜಾಗ ಇಲ್ಲ, ನನ್ನ ಲೈಫ್ನ ನೋಡ್ಕೋಬೇಕು, ನನಗೂ ವೈಷ್ಣವ್ಗೂ ಯಾವುದೇ ರೀತಿ ಇನ್ನು ಸಂಬಂಧ ಇಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದಾಳೆ ಅಂದಾಗ ಏನು ಮಾತಾಡ್ತಿದ್ರ ನೀವು? ನಿಮ್ಮ ಮಗಳು ಇವತ್ತಿಂದಾಗೆ ನಾಳೆ ಇರಲ್ಲ, ನಾಳೆ ಇದ್ದಾಗ ನಾಳೆ ಇದ್ದಿರಲ್ಲ. ನಿನ್ನೆ ತಾನೇ ನಮ್ಮ ಮನೆ ಹತ್ರ ಬಂದು ಅಷ್ಟೆಲ್ಲ ಕಾಟ ಕೊಡ್ತಿದ್ಲು, ಇವತ್ತು ಆಲ್ರೆಡಿ ಬದಲಾಗ್ಬಿಟ್ರ. ಹೀಗೆ ನಂಬ್ತೀರಾ ನೀವು? ಮದುವೆ ಆಗೋ ತನಕ ವೈಷ್ಣವ್ ಎಷ್ಟೇ ಹೇಳಿದ್ರು ಕೂಡ ನಂಗೆ ಬೇಡ ಬೇಡ ಅಂತಾನೆ ವೈಷ್ಣವ್ನ ದೂರ ತಳ್ಳಿದ್ಲು. ಆಮೇಲೆ ನೋಡಿದ್ರೆ ವೈಷ್ಣವ್ ಹಿಂದೆ ಬಿದ್ಲು. ದಿನಕ್ಕೆ ಒಂದು ರೀತಿ ನಡ್ಕೋತಾಳೆ, ಮೂಡ್ ಚೇಂಜ್ ಆಗ್ತಾನೆ ಇರುತ್ತೆ. ಅವಳ ಮಾತನ್ನು ನಂಬ್ಕೊಂಡು ಅವಳ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರ ಅಂತ ಕೇಳ್ತಿದ್ದಾರೆ. ನೀವು ಅಂದ್ಕೊಂಡಾಗೆ ಆದರೆ ತುಂಬಾ ಒಳ್ಳೆಯದು, ಅವಳು ನಮ್ಮ ಕಾಂಪೌಂಡ್ ಒಳಗೆ ಬರ್ದಿದ್ದಾಗೆ ನೋಡ್ಕೊಳ್ಳಿ ಅಂತ ಹೇಳಿ ಹೋಗ್ತಾರೆ. ಹೌದಲ್ವಾ, ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ವಲ್ಲ, ಕೀರ್ತಿ ಮಾತನ್ನು ಹೀಗೆ ನಂಬ್ಕೊಂಬಿಟ್ಟೆ ನಾನು ಅಂತ ಹೇಳ್ತಾರೆ. ಅಂದ್ಕೊಂಡೆ ಈ ಕಡೆ ಬರ್ತಾರೆ. ಕೀರ್ತಿ ಎಲ್ಗೋ ಹೋಗಿ ರೆಡಿ ಆಗಿದ್ದಾಳೆ. ಎಲ್ಗೆ ಹೋಗ್ತಿದ್ಯಾ ಕೀರ್ತಿ ಅಂದಾಗ, ನೀನೇ ಏನನ್ನೋ ಮಧ್ಯಕ್ಕೆ ನಿಲ್ಲಿಸಿದೆನಮ್ಮ, ಆ ಕೆಲಸ ಪೂರ್ತಿ ಮಾಡ್ಕೊಂಡು ಬರ್ತೀನಿ ಅಂತದಾಗೆ. ಈ ಕಡೆ ಕಾರುಣಿ ಅವರು ಅಪ್ಸೆಟ್ ಆಗಿಲ್ಲ ತಾನೆ, ಇನ್ನೇನೂ ಇಲ್ಲ ಅಲ್ವಾ ಮಗಳೇ ಅಂದಾಗ, ಏನೂ ಇಲ್ಲ ಮಾವು, ಸುಮ್ಮನೆ ಏನೂ ಅಪ್ಸೆಟ್ ಆಗಬೇಡ, ನಾನು ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ಕೀರ್ತಿ ಸಮಾಧಾನ ಮಾಡ್ತಾಳೆ. ನಂತರ ಈ ಕಡೆ ಮನೇಲಿ ಸಂಕ್ರಾಂತಿ ಹಬ್ಬದ ದಿನ ಬೆಲ್ಲದ ಅಜ್ಜನ ತೊಟ್ಲು ತುಗ್ಬೇಕು, ಜೊತೆಗೆ ಅಕ್ಕಿ ಅನ್ನ ಮಾಡಬೇಕು ಅಂತ ಗಂಗಕ್ಕ ಅಜ್ಜಿ ಎಲ್ಲ ಯೋಚನೆ ಮಾಡ್ತಿದ್ರೆ, ಇದನ್ನೇ ಮಾಡ್ಕೊಂಡಿರಿ ನೀವು, ಅಕ್ಕಿ ಅನ್ನ ಮಾಡಿಕೊಂಡು ಖಾಲಿ ತೊಟ್ಲು ತುಕ್ಕೊಂಡು ಅಂತಿದ್ರೆ ಸುಪ್ರೀತಾ ಅವರು. ಹೌದಲ್ವಾ, ಒಂದು ಪುಟ್ಟು ಮಗು ಇದ್ರೆ ತೊಟ್ಲಿಗೆ ಎಷ್ಟು ಚೆನ್ನಾಗಿರುತ್ತೆ. ಅಜ್ಜಿ ನೀವೇ ಸುಮ್ಮನಿದ್ದೀರಲ್ಲ, ವೈಷ್ಣವಣ್ಣ ಮತ್ತು ಲಕ್ಷ್ಮಿ ಅಕ್ಕನ ಎಲ್ಲಾದರೂ ಕೊಡೈಕನಾಲ್, ಊಟಿ ಎಲ್ಲಾದರೂ ಹೊರಗಡೆ ಫಾರಿನ್ಗೆ ಹನಿಮೂನ್ ಟ್ರಿಪ್ ಕಳಿಸ್ಬೇಕಲ್ವಾ, ಸುಮ್ಮನೆ ಈಗ ಇದ್ಬಿಟ್ರೆ ಅಂದಾಗ ನನ್ನ ಮಾತು ಯಾರು ಕೇಳ್ತಾರೆ ಅಂತ ಅಜ್ಜಿ ಹೇಳಿದ್ದಕ್ಕೆ, ನೀವು ದೊಡ್ಡವರು ನಿಮ್ಮ ಮಾತು ಕೇಳ್ತಾರೆ, ನೀವು ಮಾತಾಡಿ ಅಂದಾಗ ಈ ಸಂಕ್ರಾಂತಿ ಹಬ್ಬ ಮುಗಿತಿದ್ದಾಗೆ ಅದ್ರ ಬಗ್ಗೆ ವಿಷಯ ಮಾತಾಡ್ತೀನಿ ಅಂತ ಹೇಳ್ತಾರೆ ಅಜ್ಜಿ. ನಂತರ ಈ ಕಡೆ ವೈಷ್ಣವ್ ಹತ್ರ ಮತ್ತೆ ಬಂದು ಲಕ್ಷ್ಮಿ, ನೀವು ಆದಷ್ಟು ಬೇಗ ಬರ್ತೀರಾ ಅಲ್ವಾ ಆಫೀಸಿಂದ, ಕೀರ್ತಿ ಅವ್ರ ಮನೆಗೆ ಹೋಗ್ಬೇಕು ಅಂತಿದ್ದಾಗೆ. ಈ ಕಡೆ ಕೀರ್ತಿ ಬಂದಿದ್ದೆ ನಮ್ಮನೆಗೆ, ಯಾಕೆ ನಮ್ಮನೆಗೆ ಯಾಕೆ ಬರಬೇಕು ನೀನು ಅಂತ ಕೇಳ್ತಿದ್ದಾರೆ. ಅದು ಕೀರ್ತಿಯವರ, ನೀವಿಲ್ಲಿ ನಿಮ್ಮ ಜೊತೆ ನೆನೆ ಅಷ್ಟು ಮಟ್ಟಿಗೆ ಬಿಹೇವ್ ಮಾಡಿದೆ ಅಲ್ವಾ, ತುಂಬ ಬೇಜಾರಾಗ್ತಿತ್ತು, ಪಾಪ ಪ್ರಜ್ಞೆ ಕಾಡ್ತಿತ್ತು, ನನ್ನಿಂದಾಗಿ ಎಷ್ಟೆಲ್ಲ ದೊಡ್ಡ ತಪ್ಪಾಗೋಯ್ತು, ನಿಮ್ಮ ನಿಷ್ಕಲ್ಮಶವಾದ ಸ್ನೇಹದ ನಡುವೆ ಎಂಥ ಅನುಮಾನ ಪಟ್ಬಿಟ್ಟೆ ನಾನು, ಆ ವಿಷಯದ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂತ ಕೇಳ್ತಿದ್ದಾಗೆ, ನಿಂದೇನೂ ತಪ್ಪಿಲ್ಲ ಬಿಡು ಲಕ್ಷ್ಮಿ, ನಿಮ್ಮಿಬ್ಬರ ನಡುವೆ ನಾನು ಬಂದಿದ್ದ ತಪ್ಪು, ಅದಕ್ಕೋಸ್ಕರ ಡಿಸೈಡ್ ಮಾಡಿದ್ದೀನಿ ನಾನು ಇನ್ನು ಮುಂದೆ ಇಲ್ಲಿರಲ್ಲ, ನಾನು ಲಂಡನ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾಳೆ. ಈ ಮಾತನ್ನು ಕೇಳಿ ಲಕ್ಷ್ಮಿ ಮತ್ತು ವೈಷ್ಣವ್ಗೆ ಬಿಗ್ ಶಾಕ್ ಆಗುತ್ತೆ. ನನ್ನಿಂದ ನಿಮ್ಮಿಬ್ಬರಿಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತದೆ, ನಾನು ಇಲ್ಲಿದ್ದರೆ ತಾನೇ ನಿಮಗೆ ಪ್ರಾಬ್ಲಮ್ಸ್ ಆಗೋದು, ನಾನು ಲಂಡನ್ಗೆ ಹೋಗ್ಬಿಡ್ತೀನಿ ಅಂತ ಕೀರ್ತಿ ಹೇಳ್ತಿದ್ದಾಳೆ. ನಂತರ ಈ ಕಡೆ ವೈಷ್ಣವ್ ಹಾಗೆ ಲಕ್ಷ್ಮಿ ಎದುರು ಗೊಂಬೆ ಆಡಿಸೋರು ಮತ್ತೆ ಬಂದು ನಿಂತ್ಕೋತಾರೆ. ಅವ್ರನ್ನ ನೋಡ್ತಿದ್ದಾಗೆ ಖಂಡಿತ ಇವರು ಭವಿಷ್ಯ ಹೇಳ್ತಾರೆ ಅನ್ನೋದು ಇಬ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಅವ್ರ ಮಾತುಗಳನ್ನ ಆಲಿಸ್ತಿದ್ದಾರೆ. ಈ ಕಡೆ ಗೊಂಬೆ ಆಡಿಸ್ತಕ್ಕಂಥವ್ರು, ನೋಡು ನೀನು ಹೆಂಡ್ತಿನ ನೀನು ತುಂಬ ಜೋಪಾನವಾಗಿ ನೋಡ್ಕೋಬೇಕು, ಅವಳಿಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ, ಆ ಪ್ರಾಬ್ಲಮ್ಸಿಂದ ನೀನು ಅವಳನ್ನ ಕಾಪಾಡಬೇಕು, ಅವಳಿಗೆ ಸಾಕಷ್ಟು ಎದುರು ತೊಡರುಗಳು ಅವಳ ಜೀವನದಲ್ಲಿ ಸಂಭವಿಸುತ್ತೆ, ಜೊತೆಗೆ ಅವಳಿಗೆ ಅಪಾಯದಿಂದ ನೀನು ಅವಳನ್ನ ಕಾಪಾಡಬೇಕು ಅಂದರೆ ಯಾವಾಗಲೂ ಕೂಡ ನೀನು ಅವಳ ಜೊತೆನೇ ಇರಬೇಕು, ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅದನ್ನು ಕೇಳಿದ್ದೆ ವೈಷ್ಣವ್ಗೆ ಶಾಕ್ ಆಗ್ತದೆ. ಹಾಗಿದ್ರೆ ಮುಂದೆ ಏನಾಗುತ್ತೆ, ಈ ಕಡೆ ಕೀರ್ತಿ ಲಂಡನ್ಗೆ ಹೋದ್ಲ, ಯಾವ ಅಪಾಯ ಕಾದಿದೆ ಲಕ್ಷ್ಮಿಗೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.